ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟೆಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅಂದ್ಕೋತೀನಿ. ಇವತ್ತಿನ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಅಂತ ಟೈಟಲ್ ತಮ್ಮಲ್ಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಹೌದು, ಇವತ್ತಿನ ಒಂದು ವಿಡಿಯೋದಲ್ಲಿ ಬ್ಲಡ್ ಡೋನರ್ಸ್ ನಂಬರ್ಸ್ನ ನಾವು ಯಾವ ರೀತಿ ತೊಗೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗೈಸ್, ನೀವು ಯಾವುದೇ ಡಿಸ್ಟಿಕಲ್ಲಾದರೂ ಇರಿ, ಮೈಸೂರಲ್ಲಾದರೂ ಇರಿ, ಬೆಂಗಳೂರಲ್ಲಾದರೂ ಇರಿ, ಬೇರೆ ಯಾವುದೇ ಡಿಸ್ಟಿಕಲ್ಲಾದರೂ ಇರಿ, ಓಕೆನಾ, ಬ್ಲಡ್ ಡೋನರ್ಸ್ ನಂಬರ್ಸ್ನ ನಾವು ಆರಾಮಾಗಿ ತೊಗೋಬೋದು ಈ ಒಂದು ಅಪ್ಲಿಕೇಶನಲ್ಲಿ, ಓಕೆನಾ. ಬ್ಲಡ್ ಅನ್ನೋದು ಎಷ್ಟು ಎಮರ್ಜೆನ್ಸಿ ಸಿಚುವೇಷನಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಅದೇನು ನಾನು ಪುನಃ ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ. ಎಷ್ಟೋ ಜನ ಬ್ಲಡ್ ಇದ್ದು ಜೀವ ಉಳಿಸ್ಕೊಂಡಿರೋರು ಕೂಡ ಇದ್ದಾರೆ, ಬ್ಲಡ್ ಸಿಗದೆ ಜೀವ ಕಳ್ಕೊಂಡಿರೋರು ಕೂಡ ಇದ್ದಾರೆ. ಸೊ ಬ್ಲಡ್ ಇಲ್ಲದೆ ಹಾಸ್ಪಿಟ್ಲು ಮುಂದೆ ಹತ್ತಿರೋರು ಕೂಡ ನೋಡಿದ್ದೀನಿ ನಾನು, ಓಕೆನಾ. ಅಂಥ ಟೈಮಲ್ಲಿ ಈ ಒಂದು ಅಪ್ಲಿಕೇಶನ್ ಹೆಲ್ಪ್ ಮಾಡುತ್ತೆ. ನಿಮಗೆ ಅಂತಲ್ಲ, ನಿಮ್ಮ ಹತ್ರ ಅಪ್ಲಿಕೇಶನ್ ಇದ್ದರೆ ಬೇರೆಯವ್ರಿಗೂ ಸಹಾಯ ಮಾಡಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇರೋದು ನಾನು. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಕೊನೆ ತನಕ ನೋಡಿ ಯಾವ್ಯಾವ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಬ್ಲಡ್ ಡೋನರ್ಸ್ಗೆ ಅಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಕೊನೆ ತನಕ ವಿಡಿಯೋ ನೋಡಿ. ಕೊನೆ ತನಕ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಓಕೆ ಗೈಸ್, ಅಪ್ಲಿಕೇಶನ್ ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಲೈಕ್ ಕ್ರೈಟೀರಿಯಾ ಅಂದ್ಕೊಳ್ಳಿ. ಒಂದು 6 ಕ್ರೈಟೀರಿಯಾ ಇದೆ. ಸೊ ಫಸ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದರೆ ಮೇಜರಾಗಿ ಬೇಕಾಗಿರೋದೇ ಇದು. ರೆಗ್ಯುಲರ್ ಡೋನರ್ಸ್ ಇದ್ದರೆ ನಿಮಗೆ ಹೇಳೋಂಥ ಅವಶ್ಯಕತೆ ಇಲ್ಲ, ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಫಸ್ಟ್ ಟೈಮ್ ಯಾರು ಬ್ಲಡ್ ಕೊಡ್ತಾ ಇದ್ದೀರಾ ಅವ್ರಿಗೆ ಈ ಒಂದು ಮಾಹಿತಿ, ಓಕೆನಾ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಸೊ ಕಂಡೀಷನ್ ನಂಬರ್ 1 ಏನು ಅಂತಂದರೆ, ನೀವು ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ನ ಫೇಸ್ ಮಾಡ್ತಾ ಇರಬಾರ್ದು. ಲೈಕ್ BP, ಶುಗರ್, ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ನ ಫೇಸ್ ಮಾಡ್ತಾ ಇರಬಾರ್ದು, ಓಕೆನಾ. ಕಂಡೀಷನ್ ನಂಬರ್ 2 ಏನು ಅಂತಂದರೆ, ನೀವು ರೀಸೆಂಟಾಗಿ ಯಾವುದೇ ರೀತಿ ಟ್ಯಾಟು ಗೀಟು ಏನೋ ಹಾಕ್ಸ್ಕೊಂಡಿರಬಾರ್ದು. ರೀಸೆಂಟಾಗಿ ಹೇಳ್ತಾ ಇರೋದು, ರೀಸೆಂಟಾಗಿ ಯಾವುದೇ ರೀತಿ ಟ್ಯಾಟು ಹಾಕ್ಸ್ಕೊಂಡಿರಬಾರ್ದು. ಕಂಡೀಷನ್ ನಂಬರ್ 3 ಏನು ಅಂತಂದರೆ, ನೀವು ಯಾವುದೇ ರೀತಿ ಕಿವಿ ವಾಲೆ ಹಾಕ್ಸ್ಕೊಂಡಿರ್ಬಾರ್ದು ರೀಸೆಂಟಾಗಿ, ಅಂದರೆ ಕಿವಿ ಚುಚ್ಚಿಸ್ಕೊಂಡಿರಬಾರ್ದು ರೀಸೆಂಟಾಗಿ. ಕಂಡೀಷನ್ ನಂಬರ್ 4 ಏನು ಅಂತಂದರೆ, ನೀವು ಯಾವುದೇ ರೀತಿ ಟ್ಯಾಬ್ಲೆಟ್ ತೊಗೊಂಡು, ಲೈಕ್ ಫೀವರ್ ಆಗಿರ್ಬೋದು, ಏನಾದರೂ ಕೋಲ್ಡ್ ಆದರೂ ಟ್ಯಾಬ್ಲೆಟ್ ತೊಗೊಂಡಿರ್ತೀರ, ಅದು 72 ಅವರ್ಸ್ ಕಂಪ್ಲೀಟ್ ಆಗಿರಬೇಕು. 72 ಅವರ್ಸ್ ಅಂದರೆ 3 ಡೇಸ್, ಅಬ್ಸಲ್ಯೂಟ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಸೊ 3 ಡೇಸ್ ಆಗಿರಬೇಕು ನೀವು ಯಾವುದೇ ರೀತಿ ಟ್ಯಾಬ್ಲೆಟ್ ತೊಗೊಂಡು, ಓಕೆನಾ. ಇಲ್ಲಾಂದರೆ ನೀವು 24 ಅವರ್ಸ್ ತಗೊಂಡಿದ್ದೀನಿ ಬ್ಲಡ್ ಕೊಡ್ತೀನಿ ಅಂತಂದರೆ ಯಾವುದೇ ರೀತಿ ತೊಗೊಳ್ಳೋದಿಲ್ಲ, ನೆನ್ಪಿಟ್ಕೊಳ್ಳಿ. 72 ಅವರ್ಸ್ ಕಂಪ್ಲೀಟ್ ಆಗಿರಬೇಕು. ಇದನ್ನೆಲ್ಲ ಕೇಳಿಕೊಂಡೆ ಅವರು ಬ್ಲಡ್ನ ತೊಗೊಳ್ಳೋದು, ಓಕೆನಾ. ಕಂಡೀಷನ್ ನಂಬರ್ 5 ಏನು ಅಂತಂದರೆ, ನೀವು ಇವತ್ತು ಬ್ಲಡ್ ಕೊಡ್ತಾ ಇದ್ದೀನಿ ಅಂತಂದರೆ ನೆನ್ನೆ ನೈಟು ಚೆನ್ನಾಗಿ ನಿದ್ದೆ ಮಾಡಿರಬೇಕು, ಇಲ್ಲಾಂದರೆ ಬ್ಲಡ್ ತೊಗೊಳ್ಳೋದಿಲ್ಲ. ಕಂಡೀಷನ್ ನಂಬರ್ 6 ಇದೇ ವೆರಿ ಇಂಪಾರ್ಟೆಂಟ್ ಅಂದರೆ, ಓಕೆನಾ, ರಕ್ತ ಸಂಬಂಧಿಕರು ಬ್ಲಡ್ನ ತೊಗೊಳ್ಳೋದಿಲ್ಲ, ರಿಲೇಟಿವ್ಸ್ ಬ್ಲಡ್ನ ತೊಗೊಳ್ಳೋದಿಲ್ಲ. ಸೊ ಮೇಜರಾಗಿ ಎಲ್ಲರೂ ಏನು ಅಂದ್ಕೊಬಿಡ್ತಾರೆ ಅಂದರೆ, ನಮ್ಮ ಅಣ್ಣನ ಮಗ ಇದ್ದಾನೆ, ತಮ್ಮನ ಮಗ ಇದ್ದಾನೆ, ಅಕ್ಕನ ಮಗ ಇದ್ದಾನೆ, ಮಾವನ ಮಗ ಇದ್ದಾನೆ, ಅವೆಲ್ಲ ಇಲ್ಲ. ರಕ್ತ ಸಂಬಂಧಿಕರು ಬ್ಲಡ್ನ ತೊಗೊಳ್ಳೋದೇ ಇಲ್ಲ, ಓಕೆನಾ. ಸೊ ಹಾಗಾಗಿ ಹೆಂಗೆ ಅರೇಂಜ್ ಮಾಡ್ತೀರಾ ಬ್ಲಡ್ನ ನೀವು ಎಮರ್ಜೆನ್ಸಿ ಸಿಚುವೇಷನಲ್ಲಿ? ಡಾಕ್ಟ್ರ್ ಏನಿಲ್ಲಪ್ಪ, ಈಗ ಬಂದುಬಿಟ್ಟು ಬ್ಲಡ್ ಅರೇಂಜ್ ಮಾಡ್ಕೊಪ್ಪ, ಅವ್ನು ಬ್ಲಡ್ಡೆಲ್ಲ ಲಾಸ್ ಆಗಿಬಿಟ್ಟಿದೆ, ಬ್ಲಡ್ ಅರೇಂಜ್ ಮಾಡ್ಕೊಪ್ಪ ಅಂತಾರೆ ಏನಾದ್ರು ಆಕ್ಸಿಡೆಂಟ್ ಆದಾಗ, ಏನು ಮಾಡ್ತೀರಾ? ಸೊ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ, ಈ ಒಂದು ಅಪ್ಲಿಕೇಶನ್ ಹೆಲ್ಪ್ ಆಗುತ್ತೆ. ಈ ಒಂದು ವಿಡಿಯೋ ಅದಕ್ಕೋಸ್ಕರನೇ ನಾನು ಮಾಡ್ತಾ ಇರೋದು, ಓಕೆನಾ. ಸೊ ಬ್ಲಡ್ಡು ಡೋನರ್ಸ್ ತುಂಬಾ ಸಿಕ್ಕೋದು ರೇರು, ಓಕೆನಾ. ಈ ಒಂದು ಅಪ್ಲಿಕೇಶನ್ ತುಂಬಾ ಹೆಲ್ಪ್ ಆಗುತ್ತೆ, ತುಂಬಾ ಬೆಸ್ಟ್ ಅನ್ಕೋತೀನಿ ನನ್ನ ಪ್ರಕಾರ, ಓಕೆನಾ. ಯಾಕಂದರೆ ನಾನು ತುಂಬ ಕಡೆ ನೋಡ್ಬಿಟ್ಟಿದ್ದೀನಿ, ಹಾಸ್ಪಿಟ್ಲ್ಗಳಲ್ಲಿ ಹೋದಾಗ ಒಂದೊಂದು ಟೈಮು ಬ್ಲಡ್ ಇಲ್ಲ ಅಂತ ಕಣ್ಣೀರಿಟ್ಟಿರೋರು ಕೂಡ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಅದು ಆಗಲಿಲ್ಲ ನನಗೆ ಸಹಿಸ್ಕೊಳ್ಳೋಕ್ಕೆ. ಸೊ ಅವಾಗ ನಾನು ಹೆಲ್ಪ್ ಮಾಡಿದ್ದೀನಿ ತುಂಬ ಜನಕ್ಕೆ. ನೀವು ಕೂಡ ಈ ಒಂದು ವಿಡಿಯೋ ನೋಡ್ತಾನೆ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಈ ಕೂಡಲೇ. ಯಾಕಂತಂದರೆ ಎಮರ್ಜೆನ್ಸಿ ಸಿಚುವೇಷನಲ್ಲಿ ನೀವು ಯಾರಿಗೂ ಅಷ್ಟು ಬುದ್ಧಿ ಓಡಲ್ಲ, ಯಾಕಂದರೆ ಆ ಟೈಮಲ್ಲಿ ನಾವೇನೇನೋ ಟೆನ್ಷನಲ್ಲಿರ್ತೀವಿ. ಸೊ ಆವಾಗ ಇದೆಲ್ಲ ನೆನಪು ಬರೋಲ್ಲ. ಸೊ ಹಾಗಾಗಿ ಈಗಲೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಸಿಚುವೇಷನ್ ಬರಲಿಲ್ಲ ಅಂದರೂ ಫೈನ್, ಓಕೆನಾ. ಬೇರೆಯವ್ರಿಗೆ ಬಂದಾಗ ಹೆಲ್ಪ್ ಮಾಡಿ, ಓಕೆನಾ. ಅದೊಂದೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಬ್ಲಡ್ ಇಲ್ಲದೆ ಯಾರೂ ಜೀವ ಕಳ್ಕೋಬಾರ್ದು, ಯಾರೂ ಕಣ್ಣೀರು ಇಡಬಾರ್ದು. ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಸೊ ತಲೆಯಲ್ಲಿ ಇಟ್ಕೊಳ್ಳಿ, ಯಾರು ಕೂಡ ಬ್ಲಡ್ ಇಲ್ಲದೆ ಅಳಬಾರ್ದು, ಸಾಯಬಾರ್ದು. ಅದೊಂದೇ ಮೇಜರು. ನಿಮ್ಗೆ ಅಪ್ಲಿಕೇಶನ್ ಗೊತ್ತಿತ್ತಾ? ಬ್ಲಡ್ ಡೋನರ್ಸ್ ನಂಬರ್ ಇರುತ್ತೆ, ಓಕೆನಾ. ಅವ್ರದ್ದು ತಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೆಂಗೋ ಅರೇಂಜ್ ಮಾಡಿಕೊಡಿ. ಏನು ಒಂದು ಅರ್ಧ ಗಂಟೆ, ಒಂದು ಹಾಫ್ ಆನ್ ಅವರ್ ಅಂದ್ಕೊಳ್ಳಿ. ಹಾಫ್ ಆನ್ ಅವರ್ ನಿಮ್ಮ ಟೈಮ್ ವೇಸ್ಟ್ ಆದರೂ ಒಂದು ಜೀವ ಕಾಪಾಡ್ದಂಗೆ ಆಗುತ್ತೆ, ಒಬ್ಬರು ಕಣ್ಣೀರನ್ನ ನೀವು ಕಾಪಾಡ್ದಂಗೆ ಆಗುತ್ತೆ, ಓಕೆನಾ. ಕಣ್ಣೀರು ಇಟ್ಟು ಅವರು ಇದು ಮಾಡೋದು ಬೇಕಾಗಿಲ್ಲ, ಒಂದು ಜೀವನ ಕಾಪಾಡ್ದಂಗೆ ಆಗುತ್ತೆ ನೀವು. ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಓಕೆ ಗೈಸ್, ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಸೊ ಇವಾಗ ನನ್ನ ಮೊಬೈಲಲ್ಲಿರೋ ಪ್ಲೇಸ್ಟೋರ್ನ ನಾನು ಓಪನ್ ಮಾಡ್ಕೋತೀನಿ. ಸೊ ಈ ಒಂದು ಅಪ್ಲಿಕೇಶನ್ ನೇಮ್ ಬಂದು ಫ್ರೆಂಡ್ಸ್ ಟು ಸಪೋರ್ಟ್ ಅಂತ. ಸೊ ನಾನು ಇವಾಗ ಸರ್ಚ್ ಬಾರಲ್ಲಿ ಅದನ್ನೇ ಸರ್ಚ್ ಮಾಡ್ತೀನಿ.
ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಟು ಸಪೋರ್ಟ್ ಆ್ಯಪ್ ಅಂತ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು 10K ಪ್ಲಸ್ ರಿವ್ಯೂಸ್ ಇದೆ ಮತ್ತು 10 ಲ್ಯಾಕ್ ಪ್ಲಸ್ ಡೌನ್ಲೋಡ್ಸ್ ಇದ್ದಾರೆ. ಸೊ ನಾನು ಇಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಅದರಿಂದ ಇಲ್ಲಿ ಓಪನ್ ಅಂತ ತೋರಿಸ್ತಾ ಇದೆ. ಸೊ ನೀವು ಇನ್ಸ್ಟಾಲ್ ಮಾಡಾದ್ಮೇಲೆ ಇಲ್ಲಿ ಓಪನ್ ಅಂತ ಬರುತ್ತೆ. ಸೊ ಓಪನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಓಪನ್ ಆಗ್ತಿದೆ. ಸೊ ಇಲ್ಲಿ ಯಾವುದೇ ರೀತಿ ಲಾಗಿನ್ ಪ್ರೋಸೆಸ್ ಇರಲ್ಲ, ಲೈಕ್ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ OTP ಹಾಕ್ಕೊಂಡು ಅದು ಯಾವುದೇ ರೀತಿ ಇರೋದಿಲ್ಲ, ಡೈರೆಕ್ಟ್ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಟಗರೀಸ್ ಅಂತ ಇದೆ, ಕೆಳಗಡೆ ಬ್ಲಡ್ ಗ್ರೂಪು, ಕಂಟ್ರಿ, ಸ್ಟೇಟು, ಡಿಸ್ಟಿಕ್ಕು, ಸಿಟಿ ಎಲ್ಲ ಕೂಡ ಮೆನ್ಷನ್ ಆಗಿದೆ. ಇಲ್ಲಿ ಹಂಗೆ ನೀವು ನೋಡ್ತಾ ಇದ್ದರೆ ಬ್ಲಡ್ ಗ್ರೂಪ್ ಎಲ್ಲ ಬ್ಲಡ್ ಗ್ರೂಪು ಮೆನ್ಷನ್ ಆಗಿದೆ. ನೀವು ನೋಡ್ತಾ ಇರ್ಬೋದು A ಪಾಸಿಟಿವ್, A ನೆಗೆಟಿವ್, B ಪಾಸಿಟಿವ್, B ನೆಗೆಟಿವ್, AB ಪಾಸಿಟಿವ್, AB ನೆಗೆಟಿವ್, O ಪಾಸಿಟಿವ್, O ನೆಗೆಟಿವ್, A1 ಪಾಸಿಟಿವ್, A1 ನೆಗೆಟಿವ್ ಎಲ್ಲ ಪ್ರತಿಯೊಂದು ಮೆನ್ಷನ್ ಆಗಿದೆ. ನೀವು ನೋಡ್ತಾ ಇರ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ A ಪಾಸಿಟಿವ್ ಅಂತ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಕಂಟ್ರಿ ಅಂತ ಕೇಳ್ತಾ ಇದೆ. ಸೊ ನಾನು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತೀನಿ, ಸ್ಟೇಟು ಸೊ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತೀನಿ ನಾನು. ನೀವು ಅದೇ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಎಮರ್ಜೆನ್ಸಿ ಬ್ಲಡ್ ಬೇಕಾದರೆ ಯಾವಾಗಾದರೂ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಡಿಸ್ಟಿಕಲ್ಲಿ ನಿಮಗೆ ಬ್ಯಾಂಗ್ಳೂರು, ಬಳ್ಳಾರಿ, ಬೀದರು, ಬಿಜಾಪುರ ಎಲ್ಲ, ದಾವಣಗೆರೆ, ಧಾರವಾಡ, ಗದಗ, ಗುಲ್ಬರ್ಗ ಎಲ್ಲ ಮೆನ್ಷನ್ ಆಗಿದೆ. ಸೊ ನಾನು ಇವಾಗ ಸದ್ಯಕ್ಕೆ ಮೈಸೂರು ಅಂತ ಮೆನ್ಷನ್ ಮಾಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಸಿಟಿ ಅಂತ ಕೇಳುತ್ತೆ. ಸೊ ಸಿಟಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬನ್ನೂರು, ಬೆಳವಟ, ಭೋಗಾದಿ, ಹೆಬ್ಬಾಳು, ಹೆಗ್ಗಡದೇವನಕೋಟೆ, ಹುಣಸೂರು, ಕೃಷ್ಣರಾಜನಗರ, ಮೈಸೂರು, ನಂಜನಗೂಡು, ಪಿರಿಯಾಪಟ್ಟಣ, ನರಸೀಪುರ ಎಲ್ಲ ಸಿಟಿನೂ ಮೆನ್ಷನ್ ಆಗಿದೆ. ಸೊ ನೀವು ಮೈಸೂರಲ್ಲಿ ಯಾವ ಸಿಟಿ ಬೇಕೋ ಆ ಸಿಟಿಲಿ ನೀವು ಬ್ಲಡ್ ಡೋನರ್ಸ್ನ ಅರೇಂಜ್ ಮಾಡ್ಕೋಬೋದು. ಸೊ ನಾನು ನೇಟಿವ್ ಬಂದು ಮೈಸೂರೇನೆ. ಸೊ ಮೈಸೂರು ಅಂತ ಸೆಲೆಕ್ಟ್ ಮಾಡ್ತೀನಿ. ಬ್ಲಡ್ ಗ್ರೂಪು, ಕಂಟ್ರಿ, ಸ್ಟೇಟು, ಡಿಸ್ಟಿಕ್ಕು, ಸಿಟಿ ಎಲ್ಲ ಸೆಲೆಕ್ಟ್ ಮಾಡಾದ್ಮೇಲೆ ನೀವು ಇಲ್ಲಿ ಸರ್ಚ್ ಅಂತ ಕೊಟ್ಟರೆ ಸೊ ಅದು ಬ್ಲಡ್ ಡೋನರ್ಸ್ ನಂಬರ್ಸು ಓಪನ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಅಮಾಂಗ್ ಒಂದು 30+ ಇದ್ದಾರೆ. ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಏನು ಬೆಸ್ಟ್ ಅಂತಂದರೆ ಈಗ ಅನಿಲ್ ಅಂತ ಯಾರೋ ಇದ್ದಾರೆ, ಅನಿಲ್ CH ಅಂತ. ಸೊ ನೀವು ನೋಡ್ತಾ ಇರ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಕಾಲ್ ಡೋನರ್ ಇಲ್ಲ ಮೆಸೇಜ್ ಮಾಡ್ಬೋದು. ಇಲ್ಲಿ ಅಕಸ್ಮಾತ್ ಏನಾದರೂ ರಿಪೋರ್ಟ್ ಮಾಡಬೇಕಂದ್ರೆ ರಿಪೋರ್ಟು ಮಾಡ್ಬೋದು, ಇಲ್ಲ ಶೇರ್ ಡೀಟೇಲ್ಸು ಅವ್ರಿಗೆ ಬೇರೆಯವ್ರಿಗೆ ಶೇರ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ನೋಡ್ಬೋದು ಸೋಮೇಶ್ ಅಂತ ಯಾರೋ ಇದ್ದಾರೆ, ಕಿರಣ್ ಅಂತ ಇದ್ದಾರೆ, ವಿಕಾಸ್ ಕುಮಾರ್ ಅಂತ ಇದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಆರಾಮಾಗಿ ಅರೇಂಜ್ ಮಾಡ್ಬೋದು ಬ್ಲಡ್ನ. ಸೊ ಇದೆಲ್ಲ ಏನಂದರೆ 3 ಯೂನಿಟ್ಸ್ ಮ್ಯಾಕ್ಸಿಮಮ್ ಯಾವುದೇ ಹಾಸ್ಪಿಟ್ಲಲ್ಲಿ ಕೇಳಬೇಕು ಅಂದರೆ 3 ಯೂನಿಟ್ಸ್ ಮ್ಯಾಕ್ಸಿಮಮ್ ಅಷ್ಟೇ ಕೇಳೋದು. ಸೊ ಇದರಲ್ಲಿ ಆರಾಮಾಗಿ ನೀವು 3 ಮೆಂಬರ್ಸ್ ಆದರೂ ಅರೇಂಜ್ ಮಾಡ್ಬೋದು. 30+ ಇದ್ದಾರೆ, ಇನ್ನೂ ಜಾಸ್ತಿ ಇರ್ತಾರೆ ನನ್ನ ಗ್ರೂಪಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಏನು ಕೌಂಟ್ ಮಾಡಿಲ್ಲ, ಇಲ್ಲಿ ಸ್ವೈಪ್ ಮಾಡ್ತಾಯಿದ್ರೆ ಗೊತ್ತಾಗುತ್ತೆ. ಸೊ ಆರಾಮಾಗಿ ನೀವು 3 ಮೆಂಬರ್ಸ್ ಇಲ್ಲ 2 ಮೆಂಬರ್ಸ್ ಆರಾಮಾಗಿ ಅರೇಂಜ್ ಮಾಡ್ಬೋದು, ಏನು ತೊಂದರೆ ಆಗಲ್ಲ. ಯಾವ ರೀತಿ ನಂಬರ್ ತಗೊಳ್ಳೋದು ಅಂತ ಗೊತ್ತಾಯಿತು ಅಂದ್ಕೋತೀನಿ. ಸೊ ಇನ್ ಕೇಸ್ ಏನಾದರೂ ತುಂಬಾ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಏನಾದರೂ ಬ್ಲಡ್ ರಿಕ್ವೈರ್ಮೆಂಟ್ ತುಂಬಾ ಎಮರ್ಜೆನ್ಸಿ ಇದ್ದರೆ ಸೊ ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನನ್ನ ಇನ್ಸ್ಟಾಗ್ರಾಮ್ ID ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ಬಂದು ಪರ್ಸ್ನಲಾಗಿ DM ಮಾಡಿದ್ರೆ ನಾನು ನಿಮ್ಗೆ ಖಂಡಿತ ಹೆಲ್ಪ್ ಮಾಡ್ತೀನಿ. ಎಮರ್ಜೆನ್ಸಿ ಸಿಚುವೇಷನಲ್ಲಿ ನನಗೂ ಗೊತ್ತು ಅಂಥ ಟೈಮಲ್ಲಿ ಯಾರಿಗೂ ಕೂಡ ಆ ಕಡೆನೇ ಮೇಂಟೈನ್ ಮಾಡಿಕೊಂಡು ಪುನಃ ಇದು ಬ್ಲಡ್ ಅರೇಂಜ್ ಮಾಡ್ಕೊಂಡು ಆಗೋಲ್ಲ. ಸೊ ಅಂಥ ಟೈಮಲ್ಲಿ ನಾನು ಪರ್ಸ್ನಲಾಗಿ ನನಗೆ ಮೆಸೇಜ್ ಕಳಿಸಿ ಸೊ ನಾನು ಬ್ಲಡ್ನ ಅರೇಂಜ್ ಮಾಡಿಕೊಡ್ತೀನಿ. ಸೊ ನೀವು ಯಾವುದೇ ಡಿಸ್ಟಿಕಲ್ಲಾದರೂ ಇರಿ, ಮೈಸೂರಾದರೂ ಆಗಿರ್ಬೋದು, ಬೇರೆ ಡಿಸ್ಟಿಕ್ ಆದರೂ ಆಗಿರಿ, ಯಾವುದೇ ಡಿಸ್ಟಿಕಲ್ಲಾದರೂ ಇರಿ, ನಾನು ಬ್ಲಡ್ನ ಅರೇಂಜ್ ಮಾಡಿಕೊಡ್ತೀನಿ. ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಡ್ತೀನಿ. ಓಕೆನಾ? ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಆವಾಗಲೇ ಹೇಳಿದ್ನಲ್ಲ, ಒಂದು ಲೈಕ್ ಮಾಡಿ. ಹಾಗೆ